ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಈ ವಿಶ್ವದಲ್ಲಿ ಪ್ರತಿ ಕ್ಷಣ ಏನೋ ಒಂದು ವಿಚಿತ್ರ ನಡೀತಾನೆ ಇರುತ್ತೆ. ಮೊಬೈಲ್ಸ್ ಮತ್ತು ಇಂಟರ್ನೆಟ್ ಬಂದಾಗಿನಿಂದ ಕೆಲವೊಂದನ್ನ ನಾವು ಮನೆಯಲ್ಲೇ ಕೂತು ನೋಡ್ತಿದ್ದೇವೆ. ಆದ್ರೆ ಕೆಲವೊಂದು ಅದ್ಭುತವಾದ, ವಿಚಿತ್ರವಾದ, ಫನ್ನಿಯಾದ ಘಟನೆಗಳನ್ನ ನೋಡಿದ್ರೆ ನಿಜವಾಗ್ಲೂ ಕೂಡ ನಮ್ಮ ಬ್ರೈನ್ ಬ್ಲಾಕ್ ಆಗಿ ಬಿಡುತ್ತೆ. ಅಂತಹ ಕೆಲವೊಂದು ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆದ ನಂಬಲಾಗದ ಘಟನೆಗಳನ್ನ ನೋಡೋಣ. ಆದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ವಿಡಿಯೋ ಇಷ್ಟವಾದ್ರೆ ಒಂದು ಲೈಕ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಈ ವಿಡಿಯೋ ಇಂಟರ್ನೆಟ್ ಅಲ್ಲಿ ತುಂಬಾನೇ ವೈರಲ್ ಆಗಿತ್ತು. ಈ ವಿಡಿಯೋ ರಷ್ಯಾದಲ್ಲಿನ ಒಂದು ಸಿಟಿಯಲ್ಲಿ ಒಂದು ವೆಹಿಕಲ್ ಒಳಗಿರುವ ಸಿಸಿ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿತ್ತು. ತುಂಬಾ ಟ್ರಾಫಿಕ್ ಇರುವ ಪ್ರದೇಶದಲ್ಲಿ ಈ ಕಾರ್ ಮುಂದಕ್ಕೆ ಹೋಗ್ತಾ ಇರುತ್ತೆ. ಆಗ ಸಡನ್ ಆಗಿ ಈ ರೀತಿ ಆಗುತ್ತೆ. ಆದ್ರೆ ಇಲ್ಲಿ ಏನಾಗಿದೆ ಅಂತ ಅನ್ಕೋಬೇಡಿ, ಒಂದ್ಸಲ ಗಮನ ಬಿಟ್ಟು ಈ ವಿಡಿಯೋನ ನೋಡಿ. ಇಲ್ಲಿ ಅಡ್ಡವಾಗಿ ಬಂದ ವೆಹಿಕಲ್ ಎಲ್ಲಿಂದ ಬರುತ್ತೆ ಅನ್ನೋದು ಯಾರಿಗೂ ಗೊತ್ತಾಗ್ತಿಲ್ಲ. ಆಗಿನವರೆಗೂ ಈ ಕಾರ್ ಮುಂದೆ ಬೇರೆ ಯಾವ ವೆಹಿಕಲ್ಸ್ ಇರೋದಿಲ್ಲ. ಆದ್ರೆ ಇದು ಯಾವ ಡೈರೆಕ್ಷನ್ ಇಂದ ಬಂದಿದೆ ಅನ್ನೋದೇ ಗೊತ್ತಾಗೋದಿಲ್ಲ. ಆದ್ರೆ ಸಡನ್ ಆಗಿ ಎದುರಿಗೆ ಬಂದ್ಬಿಡುತ್ತೆ. ಈ ವಿಡಿಯೋ ನೋಡೋದಕ್ಕೆ ಎಡಿಟೆಡ್ ವಿಡಿಯೋ ತರ ಕಾಣಿಸ್ತಿಲ್ಲ. ಆದ್ರೂ ಕೂಡ ಈ ವಿಡಿಯೋ ಹಿಂದಿನ ಮಿಸ್ಟ್ರಿ ಏನು ಅನ್ನೋದು ಇಂದಿಗೂ ಕೂಡ ಗೊತ್ತಾಗಿಲ್ಲ. ಈ ವಿಡಿಯೋ ಕ್ಲಿಪ್ ಯೂಟ್ಯೂಬ್ ನಲ್ಲಿ ತುಂಬಾ ಫೇಮಸ್ ಆಗಿದೆ. ಈ ಘಟನೆ 2020ರಲ್ಲಿ ರಷ್ಯಾದಲ್ಲಿ ನಡೆದಿದೆ. ಇಷ್ಟಕ್ಕೂ ಇಲ್ಲಿ ನಡೆದದ್ದು ಏನೆಂದ್ರೆ, ಮದುವೆಯಾದ ಮಹಿಳೆ ತನ್ನ ಗಂಡ ಮನೆಯಲ್ಲಿ ಇಲ್ಲ ಅಂತ ತನ್ನ ಪ್ರಿಯಕರನನ್ನ ಮನೆಗೆ ಕರೆಸಿಕೊಂಡಿರ್ತಾಳೆ. ಆದ್ರೆ ಅದೇ ಸಮಯಕ್ಕೆ ಆ ಗಂಡ ಬಂದು ಈತನನ್ನ ನೋಡ್ತಾನೆ. ಇದರಿಂದ ಪಾಪ ತನ್ನ ಬಾಯ್ ಫ್ರೆಂಡ್ ಕೆಳಗಡೆ ಮೇಲ್ಗಡೆ ನೋಡ್ಕೊಳ್ಳದೆ ಮನೆಯಲ್ಲಿದ್ದ ಬೆಡ್ಶೀಟ್ ನ ಹಗ್ಗವಾಗಿ ಮಾಡ್ಕೊಂಡು ಹಿಂದೆಯಿಂದ ತಪ್ಪಿಸಿಕೊಳ್ಳೋಣ ಅಂತ ಅಂದುಕೊಳ್ತಾನೆ. ಆದ್ರೆ ಅದೇ ಸಮಯಕ್ಕೆ ಆ ಗಂಡ ಬಂದು ಈತನನ್ನ ನೋಡ್ತಾನೆ. ಇವನಿಗೆ ಹೇಗಾದ್ರೂ ಮಾಡಿ ಬುದ್ಧಿ ಕಲಿಸ್ಬೇಕು ಅಂತ ಮೇಲಿಂದ ಹಗ್ಗವನ್ನ ಎಳೆಯಲು ಪ್ರಯತ್ನಿಸ್ತಾನೆ. ಮೇಲೆ ಈ ರೀತಿ ನಡೀತಾ ಇದ್ರೆ ಕೆಳಗಡೆ ಇದ್ದ ಜನರು ಮೊಬೈಲ್ ನಲ್ಲಿ ವಿಡಿಯೋ ರೆಕಾರ್ಡ್ ಮಾಡ್ತಾ ಇರ್ತಾರೆ. ಆದ್ರೆ ಪ್ರಿಯಕರ ಕೆಳಗಡೆ ಇಳಿತಿರುವಾಗ ಈತನಿಗೆ ಮತ್ತೊಂದು ಕಷ್ಟ ಎದುರಾಗುತ್ತೆ. ಅದೇನೆಂದ್ರೆ, ಕೆಳಗಡೆ ಇದ್ದ ಆಂಟಿ ಇವನ್ ಯಾರೋ ಕಳ್ಳ ಇರ್ಬೇಕು ಅಂತ ಹೊಡೆಯಲು ಪ್ರಾರಂಭಿಸ್ತಾಳೆ. ಆದ್ರೂ ಕೂಡ ಹೇಗೋ ಮಾಡಿ ಕೆಳಗಡೆ ಇಳಿಯಲು ಪ್ರಯತ್ನಿಸ್ತಾನೆ. ಆದ್ರೆ ಹೀಗೆ ಇಳಿಯುವಾಗ ಹಗ್ಗ ಹರಿದು ಕೆಳಗಡೆ ಬಿದ್ದು ಬಿಡ್ತಾನೆ. ಬಿದ್ದ ಮೇಲೆ ನಿಧಾನವಾಗಿ ಎದ್ದು ಅಲ್ಲಿಂದ ಹೋಗ್ತಾ ಇರುವಾಗ ಸಡನ್ ಆಗಿ ಆಕೆಯ ಗಂಡ ಆತನ ಮುಂದೆ ಪ್ರತ್ಯಕ್ಷವಾಗ್ತಾನೆ. ಇದನ್ನ ನೋಡಿದ ಪ್ರಿಯಕರ ಅಲ್ಲಿಂದ ಎದ್ನೋ ಬಿದ್ನೋ ಅಂತ ಓಡಿ ಹೋಗ್ತಾನೆ. ಸಾಮಾನ್ಯವಾಗಿ ಯಾವುದಾದ್ರೂ ಗೇಮ್ ಆದ್ಮೇಲೆ ಈ ರೀತಿಯಾಗಿ ಪ್ರೆಸ್ ಕಾನ್ಫರೆನ್ಸ್ಗಳು ನಡೀತವೆ. ಆದ್ರೆ ಇಲ್ಲಿರುವ ಪ್ಲೇಯರ್ ಮೈಕ್ ದೂರ ಇದೆ ಬಿಡು ಅಂತ ಅಂದ್ಕೊಂಡು ಪಕ್ಕದಲ್ಲಿರುವ ಹುಡುಗಿಯನ್ನ ನೋಡಿ, ದೇವ್ರೆ ಈ ಯುವತಿ ಎಷ್ಟು ಸುಂದರವಾಗಿದ್ದಾಳೆ ಅಂತ ಅಂದು ಬಿಡ್ತಾನೆ. ಆದ್ರೆ ಆತನಿಗೆ ಗೊತ್ತಿರದ ವಿಷಯ ಏನಂದ್ರೆ, ಮೈಕ್ ಅಷ್ಟು ದೂರ ಇದ್ರೂ ಕೂಡ ತುಂಬಾ ಚೆನ್ನಾಗಿ ಕೇಳಿಸುತ್ತೆ. ಈತನು ಮನಸ್ಸಲ್ಲಿ ಅಂದುಕೊಂಡಿದ್ದೇನೆ ಅಂತ ಅಂದುಕೊಳ್ತಾನೆ. ಆದ್ರೆ ಅದು ಎಲ್ರಿಗೂ ಕೇಳಿಸಿರುತ್ತೆ. ಅಲ್ಲಿ ಇದ್ದವರೆಲ್ಲರೂ ಕೂಡ ಅದನ್ನ ಕೇಳಿ ನಗಲು ಪ್ರಾರಂಭಿಸ್ತಾರೆ. ಫ್ರೆಂಡ್ಸ್, ಈ ವಿಡಿಯೋ 2022 ಜುಲೈ ತಿಂಗಳಲ್ಲಿ ಒಂದು ಆಸ್ಪತ್ರೆಯಲ್ಲಿ ರೆಕಾರ್ಡ್ ಆಗುತ್ತೆ. ಆಗ ಟೈಮ್ ಮಧ್ಯರಾತ್ರಿ 2:45 ಆಗಿರುತ್ತೆ. ಆ ದಿನ ಸಡನ್ ಆಗಿ ಒಬ್ಬ ಡಾಕ್ಟರ್ ಯಾವುದೋ ದೃಶ್ಯವನ್ನ ನೋಡಿ ಭಯದಿಂದ ಹೊರಗಡೆ ಓಡಿ ಬರ್ತಾನೆ. ಅದನ್ನ ನೋಡಿದವರಿಗೆ ಅಲ್ಲಿ ಏನಾಗಿದೆ ಅನ್ನೋದು ಅರ್ಥವಾಗೋದಿಲ್ಲ. ಆದ್ರೆ ನಂತರ ನಡೆದ ಘಟನೆಯನ್ನ ನೋಡಿ ಅವರು ಕೂಡ ಓಡಿ ಹೋಗ್ತಾರೆ. ಆದ್ರೆ ಅಲ್ಲಿ ಏನ್ ನಡೆಯುತ್ತೆ ಅನ್ನೋದನ್ನ ನೀವೇ ನೋಡಿ. ಕೆಲವೊಂದು ದೇಶಗಳಲ್ಲಿ ಆಕ್ಸಿಡೆಂಟ್ ಆದಾಗ ನಾವು ಯಾರಿಗಾದ್ರೂ ಡಿಕ್ಕಿ ಹೊಡೆದ್ರೆ ಅವರಿಗೆ ನಾವು ತುಂಬಾ ಹಣ ಕೊಡಬೇಕಾಗುತ್ತೆ. ಇದಕ್ಕಾಗಿ ಕೆಲವರು ಮೇಧಾವಿಗಳು ಈ ರೀತಿಯಾಗಿ ಆಕ್ಸಿಡೆಂಟ್ ಮಾಡ್ಕೊಳ್ಳಲು ಪ್ರಯತ್ನಿಸ್ತಾರೆ. ಆದ್ರೆ ಆ ವೆಹಿಕಲ್ಸ್ ಅಲ್ಲಿ CCTV ಇರೋದ್ರಿಂದ ವೆಹಿಕಲ್ ಓನರ್ಸ್ ಬಚಾವಾಗ್ತಾರೆ. ಈ ವಿಡಿಯೋ 2021 ಅಕ್ಟೋಬರ್ನಲ್ಲಿ ಡೆಲ್ಲಿಯಲ್ಲಿನ ಒಂದು ರೆಸ್ಟೋರೆಂಟ್ ನಲ್ಲಿರುವ ಸಿಸಿ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗುತ್ತೆ. ಈ ವಿಡಿಯೋದಲ್ಲಿ ಒಂದು ಯುವಕ ಯುವತಿ ರೆಸ್ಟೋರೆಂಟ್ ಒಳಗಡೆ ಬರ್ತಾರೆ. ಚೈರ್ ಮೇಲೆ ಕೂತ್ಕೊಳ್ತಾರೆ. ಕೆಲ ಸಮಯದ ನಂತರ ಇಬ್ರು 2 ಕೂಲ್ ಡ್ರಿಂಕ್ಸ್ ನ ಆರ್ಡರ್ ಮಾಡ್ತಾರೆ. ಕೂಲ್ ಡ್ರಿಂಕ್ಸ್ ಬಂದ್ಮೇಲೆ ಆ ಯುವತಿ ಎದ್ದು ವಾಶ್ರೂಮ್ಗೆ ಹೋಗ್ತಾಳೆ. ಆದ್ರೆ ಇವನು ಇದೇ ಚಾನ್ಸ್ ಅಂತ ಅನ್ಕೊಂಡು ತನ್ನ ಜೇಬಲ್ಲಿಂದ ಯಾವುದೋ ಪದಾರ್ಥವನ್ನ ತೆಗೆದು ಆ ಯುವತಿಯ ಕೂಲ್ ಡ್ರಿಂಕ್ಸ್ ಅಲ್ಲಿ ಬೆರೆಸ್ತಾನೆ. ರಿಸೆಪ್ಷನ್ ಅಲ್ಲಿ ಕೂತ್ಕೊಂಡಿದ್ದ ಯುವತಿ ಇದನ್ನ ನೋಡ್ತಾ ಇರ್ತಾಳೆ. ಆದ್ರೂ ಏನೂ ಮಾಡೋದಿಲ್ಲ. ಕೆಲ ಹೊತ್ತಿನ ನಂತರ ಆ ಯುವತಿ ವಾಶ್ರೂಮ್ ನಿಂದ ಬಂದು ಕೂತುಕೊಳ್ತಾಳೆ. ಈಗ ಆ ರಿಸೆಪ್ಷನ್ ನಲ್ಲಿ ಕೂತುಕೊಂಡಿದ್ದ ಯುವತಿಗೆ ಎಲ್ಲ ಅರ್ಥವಾಗುತ್ತೆ. ಇದಕ್ಕಾಗಿ ಆ ಯುವತಿ ವೇಟರ್ ನ ಕರೆದು ಈ ರೀತಿ ಮಾಡು ಅಂತ ಹೇಳಿಕೊಡ್ತಾಳೆ.
ಆಗ ಆ ವೇಟರ್ ಟೇಬಲ್ ಹತ್ರ ಬಂದು ಆಕ್ಟಿಂಗ್ ಮಾಡ್ತಾ ಆ ಕೂಲ್ ಡ್ರಿಂಕ್ ನ ಕೆಳಗಡೆ ಬೀಳಿಸಿ ಬಿಡ್ತಾನೆ. ನಂತರ ವೇಟರ್ ಕೂಲ್ ಡ್ರಿಂಕ್ ನ ತೆಗೆದುಕೊಂಡು ಹೋಗ್ತಾನೆ. ಇದಾದ ಮೇಲೆ ಅಲ್ಲಿನ ಸೆಕ್ಯೂರಿಟಿ ಗಾರ್ಡ್ಗೆ ನಡೆದ ವಿಷಯ ತಿಳಿಸಿ ಕರ್ಕೊಂಡು ಬರ್ತಾರೆ. ಆ ಸೆಕ್ಯೂರಿಟಿ ಗಾರ್ಡ್ ಅಲ್ಲಿಗೆ ಬಂದು ಅವನಿಗೆ ಕೂಲ್ ಡ್ರಿಂಕ್ಸ್ ಅಲ್ಲಿ ಏನ್ ಬೆರೆಸಿದ್ದೆ ಅಂತ ಕೇಳ್ತಾನೆ. ಸೆಕ್ಯೂರಿಟಿ ಗಾರ್ಡ್ ಅವನಿಗೆ ಹೆದರಿಸಿದ್ದರಿಂದ ಅವನು ಆಗ ಜೇಬಿನಿಂದ ಒಂದು ಬಾಟಲ್ ನ ತೆಗಿತಾನೆ. ಇದನ್ನ ನೋಡಿದ ಯುವತಿ ಶಾಕ್ ಆಗ್ತಾಳೆ. ನಾನು ಹೋದಾಗ ಇಷ್ಟೆಲ್ಲ ನಡೀತಾ ಅಂತ ಆಶ್ಚರ್ಯಗೊಳ್ತಾಳೆ. ಇದಕ್ಕಾಗಿ ಹೇಳೋದು, ನಾವು ಯಾರನ್ನು ಕೂಡ ಅಷ್ಟು ಬೇಗ ನಂಬಬಾರದು. ಹಾಂಗ್ಕಾಂಗ್ ನಲ್ಲಿ ರೆಕಾರ್ಡ್ ಆದ ಈ ವಿಡಿಯೋ ತುಂಬಾನೇ ವಿಚಿತ್ರವಾಗಿದೆ. ಇದರಲ್ಲಿ ಒಂದು ಯುವತಿ ಕ್ಯಾಮ್ರಾಮನ್ ನಿಂದ ಫೋಟೋಸ್ ನ ತೆಗೆಸಿಕೊಳ್ತಿರ್ತಾಳೆ. ಆದ್ರೆ ಅದೇ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಹಿಂದೆ ನಡೆದುಕೊಂಡು ಬರ್ತಿರ್ತಾನೆ. ಆಗ ಸಡನ್ ಆಗಿ ಆ ವ್ಯಕ್ತಿಯ ಕೈಯಿಂದ ಬ್ಲೂ ಕಲರ್ ಲೈಟ್ಸ್ ಬರ್ತವೆ. ಅದನ್ನ ನೋಡಿದ ಈ ಕ್ಯಾಮ್ರಾಮನ್ ಅದನ್ನು ಕೂಡ ರೆಕಾರ್ಡ್ ಮಾಡ್ತಾನೆ. ಇದನ್ನ ನೋಡಿದ ಆ ವ್ಯಕ್ತಿ ಅಲ್ಲಿಂದ ಓಡಿ ಹೋಗ್ತಾನೆ. ಈ ಕ್ಯಾಮರಾಮನ್ ಕೂಡ ಆತನನ್ನ ಹಿಂಬಾಲಿಸ್ತಾನೆ. ಆದ್ರೆ ಸ್ವಲ್ಪ ದೂರ ಹೋದ್ಮೇಲೆ ಚಲಿಸುತ್ತಿರುವ ಬಸ್ ನ ಹಿಂದೆಯಿಂದ ಆ ವ್ಯಕ್ತಿ ಮಾಯವಾಗ್ತಾನೆ. ಆದ್ರೆ ಕೆಲ ನಿಮಿಷಗಳ ನಂತರ ಒಂದು ಬಿಲ್ಡಿಂಗ್ ನ ಸ್ಟೆಪ್ಸ್ ಮೇಲೆ ಮತ್ತೆ ಕಾಣಿಸ್ತಾನೆ. ಹೀಗೆ ಕ್ಯಾಮ್ರಾಮನ್ ನೋಡ್ತಿರುವಾಗ ಒಂದು ಲೈಟ್ ನಂತೆ ಬದಲಾಗಿ ಆತನು ಮಾಯವಾಗಿ ಬಿಡ್ತಾನೆ. ನಿಮ್ಮ ಪ್ರಕಾರ ಈ ವ್ಯಕ್ತಿಗೆ ನಿಜವಾಗ್ಲೂ ಸೂಪರ್ ಪವರ್ಸ್ ಇವೆಯಾ ಅಥವಾ ಇದೊಂದು ಎಡಿಟೆಡ್ ವಿಡಿಯೋನಾ? ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮೂಲಕ ತಿಳಿಸಿ. ಎಲಿಯಾಸ್ ಲ್ಯಾಮ್ ಎಂಬ 21 ವರ್ಷದ ಈ ಯುವತಿ ವೆಕೇಶನ್ಗೋಸ್ಕರ ಕ್ಯಾಲಿಫೋರ್ನಿಯಾಗೆ ಒಂಟಿಯಾಗಿ ಹೋಗಿರ್ತಾಳೆ. ಇದಕ್ಕಾಗಿ ಪ್ರತಿದಿನ ತನ್ನ ಪೋಷಕರಿಗೆ ಕಾಲ್ ಮಾಡಿ ಮಾತನಾಡ್ತಾ ಇರ್ತಾಳೆ. ಆದ್ರೆ ಸಡನ್ ಆಗಿ ಕೆಲ ದಿನಗಳು ತನ್ನ ಪೋಷಕರಿಗೆ ಕಾಲ್ ಮಾಡೋದನ್ನ ನಿಲ್ಲಿಸಿ ಬಿಡ್ತಾಳೆ. ಇದಕ್ಕಾಗಿ ಈ ಯುವತಿಯ ತಂದೆ ಅಲ್ಲಿ ಕಂಪ್ಲೇಂಟ್ ಮಾಡ್ತಾರೆ. ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ತಾ ಇರುವಾಗ 4 ದಿನಗಳ ನಂತರ ಯುವತಿಯ ಬಾಡಿ ಒಂದು ಹೋಟೆಲ್ ನಲ್ಲಿ ಅಲ್ಲಿನ ವಾಟರ್ ಟ್ಯಾಂಕ್ ಅಲ್ಲಿ ಕಾಣಿಸುತ್ತೆ. ಇದರಿಂದ ಆಕೆಗೆ ಏನಾಗಿದೆ ಅನ್ನೋದನ್ನ ತಿಳ್ಕೊಳ್ಳಲು ಪೊಲೀಸರು ಇನ್ವೆಸ್ಟಿಗೇಷನ್ ನ ಕಂಟಿನ್ಯೂ ಮಾಡ್ತಾರೆ. ಆಗ ಅವರಿಗೆ ಹೋಟೆಲ್ ಅಲ್ಲಿರುವ CCTVಯಲ್ಲಿ ಒಂದು ವಿಚಿತ್ರವಾದ ವಿಡಿಯೋ ಕಾಣಿಸುತ್ತೆ. ಅದರಲ್ಲಿ ಈ ಯುವತಿ ಲಿಫ್ಟ್ ಒಳಗಡೆ ಬಂದು ಅಲ್ಲಿರುವ ಎಲ್ಲಾ ಬಟನ್ಸ್ ನ ಪ್ರೆಸ್ ಮಾಡ್ತಾ ಇರ್ತಾಳೆ. ಈ ವಿಡಿಯೋದಲ್ಲಿ ಈ ಯುವತಿ ಯಾರಿಗೋ ಭಯ ಪಡ್ತಿದ್ದಾಳೆ ಅನ್ನೋದು ಗೊತ್ತಾಗುತ್ತೆ. ಯುವತಿ ಪದೇ ಪದೇ ಹೊರಗಡೆ ಬಗ್ಗಿ ನೋಡ್ತಾ ಒಳಗಡೆ ಬಚ್ಚಿಟ್ಟುಕೊಳ್ತಾ ಇರ್ತಾಳೆ. ಈ ರೀತಿ ತುಂಬಾ ಹೊತ್ತು ವಿಚಿತ್ರವಾಗಿ ಪ್ರವರ್ತಿಸ್ತಾಳೆ. ಅನೇಕ ಜನರು ಈಕೆಗೆ ಮೆಂಟಲ್ ಇಶ್ಯೂಸ್ ಇರಬಹುದು ಅಂತ ಹೇಳ್ತಾರೆ. ಆದ್ರೆ ಆ ಯುವತಿ ಅಷ್ಟು ಹೊತ್ತು ಲಿಫ್ಟ್ ಅಲ್ಲಿ ಇದ್ರೂ ಕೂಡ ಆ ಲಿಫ್ಟ್ ನ ಡೋರ್ಸ್ ಯಾಕೆ ಮುಚ್ಚಿಕೊಳ್ತಿಲ್ಲ ಅನ್ನೋದು ಯಾರಿಗೂ ಗೊತ್ತಾಗೋದಿಲ್ಲ. ಇಂದಿಗೂ ಕೂಡ ಈ ಕೇಸ್ ಬಗೆಹರಿದಿಲ್ಲ. ಆ ಯುವತಿ ಸಾವಿಗೆ ಕಾರಣನೂ ಗೊತ್ತಾಗಿಲ್ಲ. ಸಾಮಾನ್ಯವಾಗಿ ಮನುಷ್ಯರಿಗೆ ಸರ್ಪ್ರೈಸ್ಗಳೆಂದ್ರೆ ತುಂಬಾ ಇಷ್ಟ. ಆದ್ರೆ ಕೆಲವೊಂದು ಸರ್ಪ್ರೈಸ್ಗಳು ತುಂಬಾ ಭಯಾನಕವಾಗಿರ್ತವೆ. ಅದಕ್ಕೆ ಉದಾಹರಣೆ ಈ ಘಟನೆ ಅಂತ ಹೇಳಬಹುದು. ಈತನೇ ಟಿವಿ ಮ್ಯಾನ್. 2018ರಲ್ಲಿ ಅಮೆರಿಕದ ಒಂದು ಸಿಟಿಯಲ್ಲಿ ಒಬ್ಬ ವ್ಯಕ್ತಿ ಒಂದು ಟಿವಿಯನ್ನ ತೆಗೆದುಕೊಂಡು ಬಂದು ಈ ರೀತಿಯಾಗಿ ಒಂದು ಮನೆ ಮುಂದೆ ಇಟ್ಟು ಹೋಗ್ತಾನೆ. ಆ ಟಿವಿನು 1980ರ ಕಾಲದ ಟಿವಿ ಆಗಿರುತ್ತೆ. ಆ ಮನೆಯಲ್ಲಿರುವ ವ್ಯಕ್ತಿ ಬೆಳಗ್ಗೆ ಎದ್ದು ನೋಡಿದಾಗ ಈ ರೀತಿಯಾಗಿ ಆತನ ಮನೆಯ ಮುಂದೆ ಟಿವಿ ಇರುತ್ತೆ. ನಂತರ ಆತನು ತನ್ನ ಬೀದಿಯಲ್ಲಿ ನೋಡ್ತಾ ಹೋದಾಗ ಆ ಟಿವಿ ಆತನ ಮನೆ ಮುಂದೆ ಒಂದೇ ಅಲ್ಲ, ಆ ಬೀದಿಯಲ್ಲಿನ ಎಲ್ಲರ ಮನೆ ಮುಂದೆ ಇಟ್ಟಿರಲಾಗಿರುತ್ತೆ. ಸೊ ಆ ಬೀದಿಯಲ್ಲಿರುವವರೆಲ್ಲರೂ ಸೇರಿ ಪೊಲೀಸರನ್ನ ಅಲ್ಲಿಗೆ ಕರೆಸ್ತಾರೆ. ಪೊಲೀಸರು ಅಲ್ಲಿಗೆ ಬಂದು ಟಿವಿಗಳನ್ನ ತೆಗೆದುಕೊಂಡು ಹೋಗ್ತಾರೆ. ಅದರೊಂದಿಗೆ ಆ ಮನೆಗಳ ಮುಂದೆ CCTVಗಳನ್ನ ಇಟ್ಟು ಹೋಗ್ತಾರೆ. ಆದ್ರೆ 2 ದಿನಗಳ ನಂತರ ಈ ಟಿವಿ ಮ್ಯಾನ್ ಮತ್ತೆ ಬರ್ತಾನೆ. ಮತ್ತೆ ಅಂತಹ ಟಿವಿಗಳನ್ನ ಮನೆ ಮುಂದೆ ಇಟ್ಟು ಹೋಗ್ತಾನೆ. ಆದ್ರೆ ಹೋಗುವಾಗ CCTVಗೆ ಹಾಯ್ ಹೇಳಿ ಹೋಗ್ತಾನೆ. ಅಂದ್ರೆ ಈಗ ಈತನಿಗೆ CCTVs ಇವೆ ಎಂಬ ವಿಷಯ ಗೊತ್ತಾಗಿದೆ. ಆದ್ರೂನು ಪೊಲೀಸರಿಗೆ ಈತನನ್ನ ಹಿಡಿದುಕೊಳ್ಳಲು ಆಗೋದಿಲ್ಲ. ಯಾಕಂದ್ರೆ ಈತನು ಮುಖದ ಮೇಲೆ ಈ ರೀತಿಯಾಗಿ ಟಿವಿ ಇಟ್ಕೊಂಡಿರ್ತಾನೆ. ಈಗಿನವರೆಗೂ ಈತನನ್ನ ಹಿಡಿದುಕೊಳ್ಳಲು ಯಾರಿಗೂ ಆಗಿಲ್ಲ. ಆದ್ರೆ ಆತನು ಹಿಂದಿನ ಕಾಲದ ಅಷ್ಟೊಂದು ಟಿವಿಗಳನ್ನ ಎಲ್ಲಿಂದ ತಂದಿದ್ದಾನೆ ಅನ್ನೋದು ಯಾರಿಗೂ ಗೊತ್ತಾಗೋದಿಲ್ಲ. ತಂದ್ರೂ ಕೂಡ ಟಿವಿಗಳನ್ನ ಮನೆ ಮುಂದೆ ಯಾಕೆ ಇಡ್ತಿದ್ದಾನೆ ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ಈ ಯುವಕ ಹೊಸದಾಗಿ ಒಂದು ಯೂಟ್ಯೂಬ್ ಚಾನೆಲ್ ನ ಕ್ರಿಯೇಟ್ ಮಾಡ್ತಾನೆ. ಈತನ ಹೆಸರು ಬೆಂಜಮಿನ್ ಬೆನ್ನಿತ್. ಈತನಿಗೆ sittingandSmiling.com ಎಂಬ ವೆಬ್ಸೈಟ್ ಇದೆ. ಈ ಯುವಕ 4 ಗಂಟೆಗಳ ಕಾಲ ಒಂದೇ ಜಾಗದಲ್ಲಿ ಕದಲದಂತೆ ನಗುತ್ತಾ ಕೂತ್ಕೊಂಡು ಒಂದು ವಿಡಿಯೋನ ಶೂಟ್ ಮಾಡ್ತಾನೆ. ಶೂಟ್ ಮಾಡಿ ಈ ವಿಡಿಯೋನ ಇಂಟರ್ನೆಟ್ ಅಲ್ಲಿ ಅಪ್ಲೋಡ್ ಮಾಡ್ತಾನೆ. ಮತ್ತೆ ಮರುದಿನ ಹೀಗೇನೆ ನಗುತ್ತಾ ಕೂತ್ಕೊಂಡು ಮತ್ತೊಂದು ವಿಡಿಯೋನ ಶೂಟ್ ಮಾಡಿ ಅಪ್ಲೋಡ್ ಮಾಡ್ತಾನೆ. ಈ ರೀತಿ ಈ ಯುವಕ 300ಕ್ಕಿಂತ ಹೆಚ್ಚು ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾನೆ. ಒಂದೊಂದು ವಿಡಿಯೋ 4 ಗಂಟೆಗಳಿಗಿಂತ ಹೆಚ್ಚಿರುತ್ತೆ. ಒಟ್ಟಾಗಿ ಎಲ್ಲಾ ವಿಡಿಯೋಸ್ನ ಸೇರಿಸಿದ್ರೆ 1200 ಗಂಟೆಗಿಂತ ಹೆಚ್ಚಿರುತ್ತೆ.
ಅಂದ್ರೆ ಸರಿ ಸುಮಾರು 50 ದಿನ. 50 ದಿನಗಳು ಒಂದೇ ಕಡೆ ಕೂತ್ಕೊಳ್ಳೋದು ಸಾಮಾನ್ಯ ವಿಷಯವಲ್ಲ. ಅದರಲ್ಲೂ ಈ ರೀತಿಯಾಗಿ ನಗುತ್ತಾ ಕೂತ್ಕೊಳ್ಳೋದು ತುಂಬಾ ಕಷ್ಟ. ಈ ರೀತಿಯಾಗಿ ಯಾಕೆ ಮಾಡ್ತಾ ಇದ್ದೀಯಾ ಅಂತ ಕೇಳಿದಾಗ ಈತನು ಯಾವುದೇ ಪ್ರತಿಕ್ರಿಯೆ ನೀಡೋದಿಲ್ಲ. ಆದ್ರೆ ಇಂತಹ ವಿಡಿಯೋಸ್ನ ಈಗಲೂ ಕೂಡ ಅಪ್ಲೋಡ್ ಮಾಡ್ತಾ ಇದ್ದಾನೆ. ಫ್ರೆಂಡ್ಸ್, ಇಲ್ಲೊಂದು ಯುವತಿ ಫುಡ್ ಡೆಲಿವರಿ ಮಾಡಲು ಬಂದ ಯುವಕನನ್ನ ಏನ್ ಮಾಡ್ತಾಳೆ ನೋಡಿ. ಫ್ರೆಂಡ್ಸ್, ಇದಾಗಿತ್ತು ಈ ವಿಡಿಯೋದಲ್ಲಿನ ವಿಶೇಷತೆ. ಈ ವಿಡಿಯೋ ಇಷ್ಟವಾಗಿದ್ರೆ ನಿಮ್ಮ ಸಪೋರ್ಟ್ ಆಗಿ ಒಂದು ಲೈಕ್ ಮಾಡಿ. ಈ ರೀತಿ ಮತ್ತಷ್ಟು ವಿಡಿಯೋಗಳನ್ನ ನೋಡಲು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.